ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಕೀರ್ತನೆ 80:19 ವಾಕ್ಯ. ಸೇನಾಧೀಶ್ವರನಾದ ಯೆಹೋವ ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೇರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು ಎಂಬುದಾಗಿ ಭಕ್ತನು ಕರ್ತನ ಬಳಿಯಲ್ಲಿ ಮೊರೆ ಇಡ್ತಾ ಇರುವಾಗ, ಇಂದು ನೀವು ಕೂಡ ಆ ಪ್ರಾರ್ಥನೆ ಮಾಡ್ತಾ ಇದ್ದೀರೋ? ಸೋತೋಗಿದ್ದೀರಾ? ಬಹಳ ಬೇಸತ್ತೋಗಿದ್ದೀರಾ? ಪ್ರಾರ್ಥನೆ ಜೀವಿತ ಬೇಡವೇ ಬೇಡ ಅಂತ ಬಿಟ್ಟಿದ್ದೀರಾ? ದೇವರನ್ನ ಘನಪಡಿಸ್ತಾ ಇಲ್ವೋ? ಸತ್ಯವೇದ ಧ್ಯಾನ ಕೂಡ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ದೂರವಾಗಿದೆಯಾ? ಯಾಕೆ ಚಿಂತಿಸ್ತಾ ಇದ್ದೀರಾ? ದೇವರು ಮಾತ್ರವೇ ನಮ್ಮನ್ನು ಉದ್ಧಾರ ಮಾಡುವ ಆತನು. ಆತನ ಕೈ ಎಲ್ಲವೂ, ಸಕಲ ಐಶ್ವರ್ಯ, ಸಕಲ ಆಸ್ತಿ, ಸಕಲವು ಬಚ್ಚಿಟ್ಟು ನಿಧಿ ನಿಕ್ಷೇಪ ಎಲ್ಲ ಕೊಡೋರ ಆತನೇ. ಆತನ ಕೈಯಲ್ಲಿ ಎಲ್ಲವೂ ಇದೆ. ದೇವರ ಕೈಯಲ್ಲಿರೋ ಆಶೀರ್ವಾದ ನಮಗೆ ಸಂಪೂರ್ಣವಾಗಿ ಆತನ ಸುರಿಸ್ಬೇಕಂದ್ರೆ, ನನ್ನ ಆತ್ಮೀಯರೇ, ಯೋಬನಂತೆ ದೀನ ಸ್ಥಿತಿಲಿರುವಾಗಲೂ ನಾವು ಎಲ್ಲ ಕಳೆದುಕೊಂಡ ಸ್ಥಿತಿಗತಿಯಲ್ಲಿ ಹೋಗಿದ್ರು, ವ್ಯಾಧಿಗಳು ಬಂದು ನಮ್ಮ ಶರೀರದಲ್ಲಿ ಶಕ್ತಿಯೇ ಇಲ್ಲದೆ ನೀವು ಕುಂದು ಹೋಗಿದ್ರು, ಕರ್ತನನ್ನು ಸ್ತುತಿಸೋದನ್ನು ಮರಿಬೇಡ್ರಿ. ದೇವರು ಒಳ್ಳೆಯವರು. ಏಸಪ್ಪ ಎಲ್ಲವನ್ನ ಒದಗಿಸುವ ಆತನು. ಯೆಹೋವ ಈರೇ ಆತನ ಹೆಸರು. ಆತ ಕೊಡುವ ಆತನು. ಸೇನಾಧೀಶ್ವರನಾದ ಯೆಹೋವನೇ, ಪ್ರಸನ್ನ ಮುಖದಿಂದ ನಮ್ಮ ನೋಡಪ್ಪ. ನೋಡಿ, ಆ ಪ್ರಸನ್ನ ಮುಖದಿಂದ ದೇವರು ನಮ್ಮನ್ನು ನೋಡ್ಬೇಕಂದ್ರೆ ನಾವು ದೀನತೆಯಿಂದ ಮೊರೆ ಇಡೋರಾಗಿರ್ಬೇಕು. ನಾವು ದೇವ್ರ ಹತ್ರ ಕೇಳೋರಾಗಿರ್ಬೇಕು. ಹೇಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಭಯ ಭಕ್ತಿಯಿಂದ ಕರ್ತನನ್ನು ಯಾರು ಆರಾಧಿಸ್ತಾರೋ, ಅವರಿಗೆ ಎಂಥ ಸ್ಥಿತಿಗಳು ಬಂದರೂ ಕರ್ತನವರನ್ನ ಮೇಲಕ್ಕೆತ್ತು ಬಿಡ್ತಾರೆ. ಯೋಬ ದೇವರನ್ನೇ ನಂಬಿದ್ದ, ಅಬ್ರಹಾಂ ದೇವರನ್ನೇ ನಂಬಿದ್ದ, ಇಸಾಕನು ದೇವರನ್ನೇ ನಂಬಿದ್ದ, ಯಾಕೋಬ ದೇವರನ್ನೇ ನಂಬಿದ್ದ. ದೇವರಿಂದಲೇ ನಮಗೆ ಆಶೀರ್ವಾದ ಎಂಬುದಾಗಿ ಅವರು ನಂಬಿಕೆಯಿಂದ ಹೋಗ್ತಾ ಇದ್ದಂಥವ್ರು. ಆ ಭಕ್ತರನ್ನ ಕರ್ತನು ಹೇರಳವಾಗಿ ಆಶೀರ್ವದಿಸಿದ್ರು. ಅವರನ್ನ ಪ್ರಸನ್ನ ಮುಖದಿಂದ ನೋಡಿದ್ರು. ತಿರುಗಿ ದೇವರು ಅವರನ್ನು ಉನ್ನತ ಸ್ಥಿತಿಗೆ ಏರಿಸಿದ್ರು. ಯೋಬ ಏನ್ ಕಳ್ಕೊಂಡಿದ್ನೋ ಅದೆಲ್ಲವೂ 2 ಪಟ್ಟಿನಿಂದ ಕರ್ತನ್ ಸೇರಿಸಿಕೊಟ್ರು. ಆರೋಗ್ಯ ಇರಲಿಲ್ಲ, ಯೋಬನಿಗೆ ಆರೋಗ್ಯವೂ ಕೂಡ ದೇವರು ಕೊಟ್ರು. ಆತನ ಸ್ನೇಹಿತರೆಲ್ಲ ದೂರ ಆಗಿದ್ರು. ಅವರಿಗಾಗಿ ಪ್ರಾರ್ಥಿಸುವಾಗ ಯೋಬನ ಪ್ರಾರ್ಥನೆ ಕೇಳಿ ಅವರನ್ನು ಕ್ಷಮಿಸಿ ಕರ್ತನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ, ಯೋಬನ ಎಲ್ಲ ಸ್ನೇಹಿತರು, ಎಲ್ಲ ಕುಟುಂಬದವರು, ಬಂಧು ಬಳಗ ಎಲ್ಲರೂ ಅವನನ್ನು ಪ್ರೀತಿಸುವಂತೆ, ಸನ್ಮಾನಿಸುವಂತೆ ತಿರುಗಿ ಆತನನ್ನ ಕಟ್ಟಿದ್ರು. ನಾವು ಯೋಬನ ಪತ್ರಿಕೆ 42ನೇ ಅಧ್ಯಾಯದಲ್ಲಿ ನೋಡ್ಬೋದು. ಕರ್ತನು ಉನ್ನತನು, ಸರ್ವಶಕ್ತನು. ಏಸಪ್ಪ, ನಿಮ್ಮನ್ನೇ ಇಂದಿನ ಆ ಥರನೇ ಅದೇ ಪ್ರಕಾರ ಕರ್ತನಿಂದು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ದೇವರ ಅದ್ಭುತ ಆಶೀರ್ವಾದ ನಿಮ್ಗೆ ಬೇಕಾಗಿದೆಯಾ? ಪ್ರಾರ್ಥನೆ ಜೀವಿತಕ್ಕೆ ಬನ್ನಿ. ಭಯ ಭಕ್ತಿಯಿಂದ ಕರ್ತನನ್ನು ಸೇವಿಸ್ರಿ. ಎಂಥ ಪರಿಸ್ಥಿತಿಯಲ್ಲಿದ್ರು, ಎಂಥ ದೀನತೆಯಲ್ಲಿದ್ರು, ಯೋಬ ಕೊರಗಾಟದಿಂದಲೂ ಕರ್ತನನ್ನು ಸ್ತುತಿಸಿದಂಥ ಭಕ್ತನು. ಹಾಗೆ ದಾವೀದ ಕೂಡ, ಅವನಿಗೆ ಎಷ್ಟೋ ಕಷ್ಟಗಳು ಬಂತು, ಇಕ್ಕಟ್ಟುಗಳು ಬಂತು, ವೈರಿ ಪೀಡನೆಗಳು ಬಂತು. ಆದರೂ ದಾವೀದ ದೇವರನ್ನ ಕೀರ್ತಿಸ್ತಾ ನಂಬಿಕೆ ಇಟ್ಕೊಂಡೇ ಆತನನ್ನು ಹಿಂಬಾಲಿಸ್ತಾನೆ ಹೋದಂಥ ಭಕ್ತರು. ಅವರೆಲ್ಲರೂ ದೇವರಿಂದ ಆಶೀರ್ವಾದವನ್ನ, ಉನ್ನತ ಸ್ಥಿತಿಗತಿಯನ್ನ ಕಂಡ್ರು. ಪ್ರಿಯರೇ, ಇಂದು ಅದೇ ಪ್ರಕಾರ ನೀವು ಕೂಡ ಇಂದು ಈ ವಾಕ್ಯವನ್ನ ನೀವು ಕೇಳಿದಿರೋ, ಇಂದು ದೇವರ ಆ ಕೃಪೆಯುಳ್ಳ ಹಸ್ತಕ್ಕೆ ನಿಮ್ಮನ್ನ ಒಪ್ಪಿಸಿಕೊಂಡು ತಗ್ಗಿಸ್ಕೊಳ್ರಿ. ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಕರ್ತನಿಗೆ ಗೊತ್ತದು. ಒಂದು ವೇಳೆ ವ್ಯಾಧಿಲಿರ್ಬೋದು, ನೀವು ಸಾಲಗಾರಾಗಿರ್ಬೋದು, ಕಷ್ಟ ತುಂಬಿರ್ಬೋದು, ನಿಮ್ಮ ಕುಟುಂಬ ತುಂಬ ಮನೆಯಲ್ಲಿ ಏನೂ ಇಲ್ಲದ ಪರಿಸ್ಥಿತಿ ಆಗಿರ್ಬೋದು, ವೈರಿಗಳು ಅನೇಕರು ನಿಮ್ಮನ್ನು ಪೀಡಿಸ್ತಾ ಇರ್ಬೋದು, ನೆಂಟರಿಷ್ಟರೆಲ್ಲ ದೂರ ಮಾಡಿದಾರ, ಬಂಧು ಬಳಗವೂ ಕೂಡ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಇವನ ಬಳಿ ಏನೂ ಇಲ್ಲ, ಇವರ ಹತ್ರ ಏನೂ ಇಲ್ವಲ್ಲ ಅಂತ. ಆದರೆ ನಿನ್ನ ಸ್ಥಿತಿ ಗತಿಯನ್ನ ಬದಲಾಯಿಸೋರು ಒಬ್ಬರಿದ್ದಾರೆ. ಆತನೇ ಪರಮ ತಂದೆ, ಪರಿಶುದ್ಧ ತಂದೆ, ಜೀವಿಸೋ ತಂದೆ, ಮರಣನ ಜಯಿಸಿ ಎದ್ದು ಬಂದ ಮೃತ್ಯುಂಜಯನ,
ಯೇಸು ರಾಜ, ಆತ ನಮ್ಮ ಬಳಿನೇ ಇದ್ದಾರೆ. ನೀ ಕರೆದೊಡನೆ ಬರ್ತಾರೆ. ನಾವು ಏನು ಕೇಳಿದ್ರು ಆತ ಎಲ್ಲವನ್ನು ಒದಗಿಸುವ ಆತನು. ನಂಬಿಕೆಯಿಂದ ದೇವರ ಹತ್ರ ಪ್ರಾರ್ಥನೆ ಮಾಡಿ. ಯೋಬನು ಹೇಗೆ ಅವನ ಸ್ಥಿತಿಗತಿ ಬದಲಾವಣೆಯಾಗಿ ಅವನೊಂದು ಆಶೀರ್ವಾದ ನಿಧಿಯಾಗಿ ಮಾರ್ಪಟ್ಟನೋ ಅದೇ ಪ್ರಕಾರ ಕರ್ತನು ಇಂದು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾ ಇದ್ದಾರೆ. ನಿಮ್ಮ ಸ್ಥಿತಿಗತಿಗಳು ಸಂಪೂರ್ಣ ಬದಲಾಗಿ ಕರ್ತನು ನಿಮ್ಮನ್ನೆಂದು ಪ್ರಸನ್ನ ಮುಖದಿಂದ ನೋಡ್ತಾ ಇದ್ದಾರೆ. ಆತ ನಿಮ್ಮನ್ನು ಉದ್ಧರಿಸ್ತಾ ಇದ್ದಾರೆ. ಆತನ ಹಸ್ತದಿಂದ ನೀವು ಆಶೀರ್ವಾದವನ್ನು ಸಂಪೂರ್ಣವಾಗಿ ಹೊಂದಿಕೊಳ್ತೀರಾ. ಪ್ರಾರ್ಥನೆ ಮಾಡೋಣ. ಭೂಪರಲೋಕದ ಒಡೆಯ ಸ್ವಾಮಿ, ನೀನು ದೊಡ್ಡವನು, ದೊಡ್ಡ ಕಾರ್ಯಗಳನ್ನು ಮಾಡೋ ದೇವರು. ನಿನಗೆ ಅಸಾಧ್ಯವಾದದ್ದು ಯಾವುದೊಂದು ಇಲ್ಲಪ್ಪ ತಂದೆಯೇ. ಅವರು ಏನೇನು ಬೇಡಿಕೊಳ್ಳುತ್ತಿದ್ದಾರೋ ಅದೆಲ್ಲ ನೀನು ಒದಗಿಸಿಕೊಡು. ಅವರ ದುಸ್ಥಿತಿಗಳಲ್ಲಿ, ಅವರ ನೋವಿನಲ್ಲಿ, ಅವರ ವೇದನೆಯಲ್ಲಿ, ವ್ಯಾಧಿಯಲ್ಲಿ, ಸಾಲದಲ್ಲಿ, ಸಂಕಷ್ಟದಲ್ಲಿ, ಓ ದೇವರ ಕೆಲಸ ಕಾರ್ಯದಲ್ಲಿ ಸೋಲನ್ನು ಅನುಭವಿಸಿ ಅನೇಕ ಪೀಡನೆಯಿಂದ, ವೈರಿ ಪೀಡನೆಯೋ ಪಿಚಾಚಿಯ ಪೀಡನೆಯೋ ದೇವರೇ ಅವರನ್ನು ಬಾಧಿಸ್ತಾ ಇರುವಾಗ ಕರ್ತನೇ ಅವರು ನಿನ್ನಲ್ಲಿ ಮೊರೆ ಇಡ್ತಾ ಇದ್ದಾರೆ. ಪ್ರಭು, ಅವರ ಮೇಲೆ ಕನಿಕರ ತೋರು. ಇಂದೇ ಅವರ ಸ್ಥಿತಿಗತಿಗಳು ಬದಲಾಗಲಿ ಏಸಪ್ಪ. ಅವರನ್ನು ಆಶೀರ್ವದಿಸು ಪವಿತ್ರಾತ್ಮನೇ. ಉನ್ನತ ಸ್ಥಿತಿಗೆ ಅವರನ್ನು ತಾರ ಸ್ವಾಮಿ. ಅದ್ಭುತ ಮಾಡಪ್ಪ ತಂದೆಯೇ. ಈ ವೇದವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡುತ್ತಾ ಇರೋದಕ್ಕಾಗಿ ಸ್ತೋತ್ರ. ಅವರನ್ನು ಅಭಿವೃದ್ಧಿ ತರುತ್ತಾ ಇರೋದು ಸ್ತೋತ್ರ. ನಿನ್ನ ಆಶೀರ್ವಾದ ನಿಧಿಗಳಾಗಿ ಅವರನ್ನು ಮಾರ್ಪಡಿಸ್ತಾ ಇರೋದಕ್ಕೆ ವಂದನೆ ಕರ್ತನೆ. ವಂದನೆ ಅಪ್ಪ. ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.